ಪ್ರೇಯರೇ, ಒಂದು ಸಂದರ್ಭದಲ್ಲಿ ನಾವು ಈ ದಿನ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕಿರುವಂಥ ಅಂಶವು ಕೃಪೆಯ ಸುವಾರ್ತೆ ಎಂದರೆ ಏನು ಎಂಬುದಾಗಿ. ವಾಟ್ ಇಸ್ ದ ಗಾಸ್ಪಲ್ ಆಫ್ ಗ್ರೇಸ್? ಈ ಕೃಪೆಯ ಸುವಾರ್ತೆ ಅನ್ನುವಾಗ ಆತ್ಮ ರಕ್ಷಣೆಯ ಶುಭ ಸಮಾಚಾರವೇ ಕೃಪೆಯ ಸುವಾರ್ತೆ. ಆ ಕೃಪೆಯ ಸುವಾರ್ತೆಯಿಂದಲೇ ನಿಮಗೆ ಆತ್ಮರಕ್ಷಣೆ ಆಗುತ್ತದೆ. ವಾಕ್ಯದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು, ಸಜೀವ ವಾಕ್ಯಗಳ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ನಾವು 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 3-4 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆತ್ಮ ರಕ್ಷಣೆಯ ಸೂತ್ರ ಅಥವಾ ಈ ಒಂದು ಕೃಪೆಯ ಸುವಾರ್ತೆಯ ಫಾರ್ಮುಲಾ ಏನಂತಾರೆ ಅಥವಾ ಸೂತ್ರ ಏನೆಂಬುದಾಗಿ ನೋಡುವಾಗ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ರೋಮಪುರದ ಪತ್ರಿಕೆ 3:23 ಮತ್ತೆ ಎಲ್ಲರೂ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನ ಮಾಡೋವನಾಗಿದ್ದಾನೆ, ಪಾಪವು ಅಧರ್ಮವೇ ಎಂಬುದಾಗಿ 1 ಯೋಹಾನ 3:4 ನಾವು ನೋಡ್ತಾ ಇದ್ದೇವೆ. ಹೌದು, ಮನುಷ್ಯನ ಪಾಪ ಸಮಸ್ಯೆ ಆಗಿದೆ. ಹಾಗೆ ಎರಡನೇದು ಪಾಪದ ಶಿಕ್ಷೆ ಮರಣ ಎಂಬುದಾಗಿ. ಏನು ಈ ಪಾಪದ ಶಿಕ್ಷೆ ಮರಣ ಅನ್ನುವಾಗ, ಯಾಕಂದ್ರೆ ಪಾಪವು ಕೊಡುವ ಸಂಬಳ ಮರಣ. ಅದು ನೋಡುವಾಗ ಆಧ್ಯಾತ್ಮಿಕವಾಗಿಯೂ ಮತ್ತು ದೈಹಿಕವಾಗಿಯೂ, ಅಂದ್ರೆ ಆತ್ಮಿಕವಾಗಿಯೂ ಮತ್ತು ದೈಹಿಕವಾಗಿ. ಆದರೆ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಈ ಸಾವಿನ ಮೂಲಾರ್ಥವೇನೇ ಅಂದರೆ, ನಾವು ನೋಡುವಾಗ ಸತ್ಯ ದೇವರಿಂದ ಪ್ರತ್ಯೇಕವಾಗಿರುವುದೇ. ಆತ್ಮಿಕ ಸಾವು ಅದು ಸತ್ಯ ದೇವರಿಂದ ಪ್ರತ್ಯೇಕವಾಗಿರುವುದು. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ದೈಹಿಕ ಸಾವು ಅಂದ್ರೆ ದೇಹದಿಂದ ಆತ್ಮನು ಪ್ರತ್ಯೇಕನಾಗುವುದು. ಇಬ್ರಿಯ 9ನೇ ಅಧ್ಯಾಯ 27ನೇ ವಚನ. ನಿತ್ಯತೆಯ ಸಾವು ಅಂದ್ರೆ ಸತ್ಯ ದೇವರಿಂದ ದೇಹ ಪ್ಲಸ್ ಪ್ರಾಣ ಪ್ಲಸ್ ಆತ್ಮ ಪ್ರತ್ಯೇಕ ಹೊಂದುವುದು ಎಂಬುದಾಗಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ. ಹೇಗೆ ನಾವು ನಿತ್ಯ ಜೀವ ಹೊಂದಲು ಸಾಧ್ಯ? ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು. ಅದು ಕಡೆದಾಗಿ ನೋಡುವಾಗ ಅದು ಮರಣ ಮಾರ್ಗವೇ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 12ನೇ ವಚನದಲ್ಲಿ ಈ ವಾಕ್ಯವನ್ನ ನಾವು ನೋಡೋರಾಗಿದ್ದೇವೆ. ಪ್ರೇರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಎಫೆಸ ಪತ್ರಿಕೆ 2:9. ಹೌದು ಪ್ರಿಯರೇ, ನಾವು ಹೇಗೆ ನಿತ್ಯ ಜೀವನ ಪಡಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ ಅದು ಸಾಧ್ಯ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ನಾನು ನಿಮ್ಮೊಂದಿಗೆ ಪಾಪದ ಶಿಕ್ಷೆ ಮರಣ ಅಂದ್ರೆ ಸತ್ಯ ದೇವರಿಂದ ಪ್ರತ್ಯೇಕವಾಗುವುದು, ದೂರವಾಗುವಂಥದ್ದು. ಈ ಪಾಪದ ಶಿಕ್ಷೆ ಇದೆ ಅಲ್ವಾ, ಮರಣ ಅನ್ನುವಾಗ ಅದಕ್ಕೆ ಬೈಬಲಿನಲ್ಲಿ ಮರಣ ಅನ್ನುವಂತಹ ಸ್ಥಳದಲ್ಲಿ ನರಕ ಎಂಬುದಾಗಿ ನಾವು ನೋಡಬಹುದು. ಅಲ್ಲಿ ಬೆಂಕಿ ಆರೋದಿಲ್ಲ, ಹುಳ ಸಾಯುವುದಿಲ್ಲ. ಹೌದು, ಅಲ್ಲಿ ಯಾವಾಗಲೂ ನಿತ್ಯವೂ ಹಲ್ಲು ಕಡಿಯೋಣವೂ ಇರುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಐಶ್ವರ್ಯವಂತನು ಮತ್ತೆ ಬಡ ಲಾಜರನು ಅಲ್ಲಿರುವಂತ ಯಾತನೆಯನ್ನ ಐಶ್ವರ್ಯವಂತನು ವಿವರಿಸ್ತಾ ಇದ್ದಾನೆ. ತುದಿ ಬೆರಳಿನ ನೀರನ್ನ ಅವನು ಬಯಸುವವನಾಗಿದ್ದಾನೆ. ಅಂದರೆ ಎಷ್ಟರ ಮಟ್ಟಿಗೆ ಆ ನರಕದ ಒಂದು ಚಿತ್ರಣ ಇರುತ್ತದೆ ಎಂಬುದಾಗಿ ನಾವು ಊಹೆ ಮಾಡಿಕೊಳ್ಬೇಕು. ಕೆಲವು ಸಂದರ್ಭ ನಮಗೇನಾದ್ರೂ ಸ್ವಲ್ಪ ಬಿಸಿ ತಾಕಿದರೆ ಅಥವಾ ಬಿಸಿಯ ಗಾಳಿ ತಾಕಿದ್ರೇನೆ ಎಷ್ಟೋ ಜನರು ಸಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ನರಕ ಅನ್ನುವಾಗ ಆ ನರಕದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಹುಳ ಸಾಯೋದಿಲ್ಲ. ಈ ಆತ್ಮಿಕ ಸಾವು ಅನ್ನುವಾಗ ಸತ್ಯ ದೇವರಿಂದ ಪ್ರತ್ಯೇಕವಾಗಿರುವಂಥದ್ದು. ನಾವು ಮತ್ತೆ ಈ ಸತ್ಯ ದೇವರಿಂದ ಹೇಗೆ ಪ್ರತ್ಯೇಕವಾಗಿದ್ದಾರೆ ಎಂಬುದಾಗಿ ನೋಡುವಾಗ ನಾವು ಮತ್ತೆ ಆದಿಕಾಂಡಕ್ಕೆ ಹೋಗ್ಬೇಕಾಗುತ್ತದೆ. ಅಲ್ಲಿ ದೇವರು ಮನುಷ್ಯನಿಗೆ ಆದಾಮ ಮತ್ತೆ ಅವ್ವ ಇವರಿಗೆ ದೇವರು ಒಂದು ಆಜ್ಞೆಯನ್ನ ಕೊಟ್ಟಿದ್ರು. ಆದರೆ ಆಜ್ಞೆ ಕೊಟ್ಟಿದ್ರು, ಅವನಿಗೆ ಸ್ವೇಚ್ಛತೆಯನ್ನು ಸಹ
ದೇವರು ಕೊಟ್ಟಿದ್ರು. ಆತನ ಮುಂದೆ ಆಯ್ಕೆಯನ್ನು ಇಟ್ಟಿದ್ರು. ಯಾಕಂದ್ರೆ ದೇವರು ಆತನು ಎಂದಿಗೂ ಮನುಷ್ಯರನ್ನ ಗುಲಾಮರಾಗಿ ನಡೆಸ್ಕೊಳ್ಳುವಂಥದ್ದು ಆತನಿಗೆ ಇಷ್ಟವಾಗುವುದಿಲ್ಲ. ನಮಗೂ ಅಷ್ಟೇ ಇವತ್ತು ಆಯ್ಕೆ ಇದೆ. ಒಳ್ಳೆಯ ಮಾರ್ಗ ಇದೆ, ಒಂದು ಕೆಟ್ಟ ಮಾರ್ಗ ಇದೆ. ಒಳ್ಳೆ ದಾರಿಯಲ್ಲಿ ಹೋದ್ರೆ ಒಳ್ಳೆ ರೀತಿಯಲ್ಲಿ ಫಲಿತಾಂಶ, ಕೆಟ್ಟ ದಾರಿಯಲ್ಲಿ ಹೋದ್ರೆ ಕೆಟ್ಟ ರೀತಿಯಾದಂಥ ಫಲಿತಾಂಶ. ಉದಾಹರಣೆಯಾಗಿ ನಮಗೆ ಸರ್ಕಾರವು ರಸ್ತೆಯನ್ನ ಕೊಟ್ಟಿದೆ. ಸರ್ಕಾರವು ನೇಮಿಸಿದಂಥ ವೇಗದಲ್ಲಿ ನಾವು ಹೋದ್ರೆ ಅದು ಸುಖಕರವಾದಂಥ ಪ್ರಯಾಣ. ಆದ್ರೆ ಸರ್ಕಾರವು ನೇಮಿಸಿದಕ್ಕಿಂತ ಅತಿ ವೇಗ ತಿಥಿ ಬೇಗ ಅಂತ ಒಂದು ಗಾದೆ ಮಾತಿದೆಯಲ್ಲ, ಆ ನಿಟ್ಟಿನಲ್ಲಿ ನಾವು ಆಜ್ಞೆಯನ್ನ ನಾವು ಏನಾದರೂ ಮೀರುವುದಾದರೆ ಅದು ನಿಜವಾಗ್ಲೂ ನಮ್ಮನ್ನ ಸಾವಿಗೆ ನಡೆಸುವಂಥದ್ದು. ಅದೇ ರೀತಿಯಲ್ಲಿ ಈ ಆತ್ಮಿಕ ಸಾವು ಸಹ ದೇವರಿಂದ ಆದಾಮನು ದೂರವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಆ ದೇವರನ್ನ ಪ್ರತಿನಿತ್ಯ ಮುಖಾಮುಖವಾಗಿ ನೋಡ್ತಾ ಇದ್ರು. ಆತ್ಮಿಕವಾಗಿ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಕಣ್ಣುಗಳು ಹೇಗೆ ಮನುಷ್ಯನನ್ನ ಕಾಣ್ತಾ ಇದ್ವು ಹಾಗೇನೆ ಅವರು ದೇವರೊಂದಿಗೆ ಮಾತನಾಡ್ತಾ ಇದ್ರು. ಆದಾಮ ಅವ್ವ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರ್ತಾ ಇದ್ರು. ಪ್ರತಿ ಸಾಯಂಕಾಲದಲ್ಲೂ ಅವರೊಂದಿಗೆ ತಂದೆಯಾದ ದೇವರು ಯೆಹೋವನು ಆದಾಮ ಅವರೊಂದಿಗೆ ಮಾತನಾಡ್ತಾ ಇದ್ರು. ಅವ್ರು ಸಂತೋಷದಲ್ಲಿದ್ರು. ಆದರೆ ಯಾವಾಗಲಾದ್ರೆ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದ ಹಣ್ಣನ್ನ ತಿಂದ್ರೋ ಅವರು ಆತ್ಮಿಕವಾಗಿ ಸತ್ರು. ಆತ್ಮಿಕ ಮರಣ ಬಂತು. ಅವರ ಕಣ್ಣುಗಳು ಅಲ್ಲಿ ದೇವರನ್ನ ನೋಡುವಂತ ಕಣ್ಣುಗಳು ಸತ್ತು ಹೋದವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದರ ಮುಖಾಂತರವಾಗಿ ಮೊದಲನೇ ಆದಾಮನಿಂದ ನಮಗೆ ದೇವರೊಂದಿಗಿದ್ದಂಥ ಅನ್ಯೋನ್ಯತೆಯು ಕಳೆದು ಹೋಯಿತು. ಮತ್ತೆ ದೇವರೊಂದಿಗೆ ದೇವರನ್ನ ಮುಖಾಮುಖಿಯಾಗಿ ನೋಡ್ತಾ ಇರುವಂತಹ ದೃಷ್ಟಿಯು ಆದಾಮನ ಮುಖಾಂತರ ನಾವು ಕಳೆದುಕೊಂಡವು ಎಂಬುದಾಗಿ, ಮತ್ತೆ ಆತ್ಮಿಕವಾಗಿ ಅನ್ನುವಂಥ ವಿಚಾರದಲ್ಲಿ ನೋಡುವಾಗ ದೇವರ ಆ ಪ್ರಸನ್ನತೆಯನ್ನ ಮನುಷ್ಯನು ಕಳೆದುಕೊಂಡನು. ಮತ್ತೆ ದೈಹಿಕ ಸಾವು ಅಂದ್ರೆ ದೇವರಿಂದ ಆತ್ಮನು ದೇಹದಿಂದ ಆತ್ಮನು ಪ್ರತ್ಯೇಕನಾಗುವುದಂದ್ರೆ ಅನ್ನುವಾಗ ದೇವರು ಶರೀರಕ್ಕೂ ಸಹ ಮರಣವನ್ನ ವಿಧಿಸುವುದನ್ನು ನೋಡ್ತೇವೆ. ಮನುಷ್ಯನಿಗೆ ಆದಾಮನಿಗೆ ದೇವರು ಹೇಳಿದ್ರು, ಈಗ ನೀನು ಈ ಭೂಮಿ ಮೇಲಿದ್ದ ದಿನವೆಲ್ಲ ನೀನು ಕಷ್ಟಪಡಬೇಕು, ನೀನು ನಿನ್ನ ಮನೆಯನ್ನು ಆಳ್ಬೇಕು, ನಿನ್ನ ಹೆಂಡತಿಯನ್ನು ನೋಡ್ಕೊಳ್ಬೇಕು, ಮತ್ತೆ ಭೂಮಿಯಲ್ಲಿ ಅನೇಕ ಕಳೆಗಳು ಅಂದರೆ ಕಳೆಗಳು ಹುಟ್ಟುವವು, ಅವುಗಳನ್ನ ನೀನು ತೆಗೆದು ಅದರಿಂದ ನೀನು ಬೆಳೆಯನ್ನ ಪಡಿಬೇಕು ಅನ್ನುವಂಥದ್ರಲ್ಲಿ ನಾವು ನೋಡ್ತೇವೆ. ಹಾಗೇನೆ ಅವರು ಶಾರೀರಿಕವಾದಂಥ ಮರಣವನ್ನು ಸಹ ಆತ್ಮ ಆ ದೇಹದಿಂದ ಪ್ರತ್ಯೇಕವಾಗುವುದನ್ನು ನೋಡ್ತೇವೆ. ಯಾಕಂದ್ರೆ ಈ ಆತ್ಮಕ್ಕೆ ಸಾವಿಲ್ಲ. ಆ ಮನುಷ್ಯನು ಕೆಲವು ಸಂದರ್ಭ ನಾವು ಹೇಳುವುದುಂಟು, ಹಳ್ಳಿಗಳಲ್ಲಿ ಯಾರಾದ್ರೂ ಸತ್ತೋಗಿದ್ದಾರೆ ಅಂದ್ರೆ ಅವನು ಹೋಗ್ಬಿಟ್ನಂತೆ, ಅವನು ಸತ್ತು ಹೋದ ಎಲ್ಲಿಗೆ ಹೋದ ಅನ್ನುವಂಥದ್ದೇ ಇವತ್ತು ನಾವು ಅನೇಕ ಜನರಲ್ಲಿ ಕಾಡುವಂಥ ಪ್ರಶ್ನೆ. ಕೆಲವರು ಸ್ವರ್ಗ ಅನ್ನುವಾಗ, ಕೆಲವರು ನರಕ ಅನ್ನುವಾಗ, ಕೆಲವರು ಅದನ್ನು ಅಪಹಾಸ್ಯ ಮಾಡುವುದುಂಟು. ನೀನು ನೋಡಿದೀಯಾ ಸ್ವರ್ಗನ, ನೀನು ನೋಡಿದೀಯಾ ನರಕನ ಅನ್ನುವ ನಿಟ್ಟಿನಲ್ಲೂ ಸಹ ಮನುಷ್ಯರು ಮಾತನಾಡುವುದುಂಟು. ಆದ್ರೆ ಪ್ರಿಯರೇ, ವಾಸ್ತವ ಅದು, ಆತ್ಮಕ್ಕೆ ಸಾವಿಲ್ಲ. ನಾವು ಒಂದು ತಂಡ, ವೈದ್ಯಕೀಯ ತಂಡವು ಹೇಗೆ ಸಾಯಲಿಕ್ಕೆ ಸಾಧ್ಯ ಎಂಬುದಾಗಿ ಅವನನ್ನ ಒಂದು ದೇಹವನ್ನು, ಇನ್ನೇನು ಸಾಯಲಿಕ್ಕಿರುವಂಥ ದೇಹವನ್ನು ಒಂದು ಕೋಣೆಯಲ್ಲಿ ಇಟ್ಟು ಅದರ ಸುತ್ತಲೂ ಕ್ಯಾಮ್ರಾ ಹಾಕಿ ಹೇಗೆ ಹೋಗುತ್ತೆ ಪ್ರಾಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪರೀಕ್ಷೆಗೆ ಒಳಪಡಿಸಿದಾಗ ಅವ್ರಿಗೂ ಸಾಧ್ಯವಾಗಿತ್ತು ಅದನ್ನು ಗ್ರಹಿಸಲಿಕ್ಕೆ. ಯಾಕಂದರೆ ಮರಣ ಅನ್ನುವಂಥದ್ದು ಅದು ದೇವರಿಂದ ವಿಧಿಸಿರುವಂಥ ಒಂದು ಮರ್ಮ. ಮತ್ತು ನಿತ್ಯತೆಯ ಸಾವಂದರೆ ಸತ್ಯ ದೇವರಿಂದ ದೇಹ ಪ್ರಾಣ ಪ್ಲಸ್ ಆತ್ಮ ಪ್ರತ್ಯೇಕತೆ ಹೊಂದುವುದು ಎಂಬುದಾಗಿ. ಈಗ ದೇಹನೂ ಭೂಮಿಗೆ ಹೋಗುತ್ತದೆ, ಮತ್ತು ಆತ್ಮ ಪ್ರಾಣ ನಾವು ಉಸಿರಿಸುವಂಥದ್ದು, ಉಸಿರು ನಿಲ್ಲುತ್ತೆ. ಆತ್ಮ ದೇವರ ಬಳಿಯಲ್ಲಿ ನಿಲ್ಲಬೇಕಾಗುತ್ತೆ. ಒಂದು ಸ್ವರ್ಗವ, ಒಂದು ನರಕ, ಈ ಎರಡರಲ್ಲಿ ಒಂದು ಸ್ಥಳದಲ್ಲಿ ಹುಟ್ಟಲೇಬೇಕು. ಯಾಕಂದ್ರೆ ಒಂದು ಬೀಜವನ್ನು ನಾವು ನೆಲದಲ್ಲಿ ಹಾಕಿದಾಗ ಅದು ಹುಟ್ಟಲೇಬೇಕು. ಹಾಗೆ ಮನುಷ್ಯನು ಸತ್ತ ನಂತರ ಅವನ ಆತ್ಮ ಒಂದು ನರಕದಲ್ಲಿ ಅಥವಾ ಇಲ್ಲ ಸ್ವರ್ಗದಲ್ಲಿ ಇರಬೇಕಾಗುತ್ತದೆ. ಮತ್ತೆ ಹೇಗೆ ನಾವು ಈ ಒಂದು ನರಕದಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಮಾರ್ಗ ಎಂಬುದಾಗಂದ್ರೆ ಹೇಗೆ ನಾವು ನಿತ್ಯ ಜೀವ ಹೊಂದಲು ಸಾಧ್ಯ ಅಂದ್ರೆ ಸ್ವರ್ಗದ ರಾಜ್ಯದ ಕಡೆಗೆ, ಪರಲೋಕದ ಕಡೆಗೆ ಹೋಗ್ಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದು ಇಷ್ಟೇ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಪುಣ್ಯ ಕ್ರಿಯೆಗಳಿಂದ ಅದು
ನಾವು ಏನೋ ದಾನ ಧರ್ಮ ಮಾಡಿದ್ರೆ, ಅಥವಾ ಕೆಲವರು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಯಾರನ್ನೂ ನಾನು ಅಪಹಾಸ್ಯ ಮಾಡ್ತಾ ಇಲ್ಲ, ಉದಯ ಕಾಲದಲ್ಲಿ ನಾವು ನೋಡ್ತೇವೆ ವ್ಯಾಯಾಮ ಮಾಡ್ತಾರೆ, ಯೋಗ ಮಾಡ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವರ ಜೀವನವು ಆರೋಗ್ಯವಾಗಿರಬೇಕು, ಆರೋಗ್ಯವೇ ಮಹಾಭಾಗ್ಯ ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ಮನುಷ್ಯನು ಅಮ್ಮಮ್ಮ ಅಂದ್ರೆ ನನಗೆ ತಿಳಿದಿರೋ ಪ್ರಕಾರ 30ರ ಪ್ರಾಯ 40ಕ್ಕೆ ಮಾಯ ಈ ಪ್ರಸ್ತುತ ಕಾಲದಲ್ಲಿ ನಾನು ನೋಡುವವನಾಗಿದ್ದೇನೆ. ಯಾಕಂದ್ರೆ ಈಗಿನ ನಾವು ತಿನ್ನುವಂಥ ಆಹಾರಗಳಾಗಿರ್ಬೋದು, ಅಥವಾ ಈ ನಮ್ಮ ವಾತಾವರಣವು ಎಲ್ಲ ಕಲುಷಿತವಾಗಿದೆ. ಎಲ್ಲ ಮನುಷ್ಯನ ದುರಾಸೆಯಿಂದ, ಅವನ ಒಂದು ಆಸೆಗೋಸ್ಕರ ಈ ದೇವ್ರು ಕೊಟ್ಟಂತ ಪ್ರಕೃತಿಯನ್ನು ಸಹ ಅವನು ನಾಶ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಅತ್ಯಧಿಕವಾಗಿ ಅವನು ದೇವ್ರ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದಾನೆ. ಯಾವಾಗ್ಲಾದ್ರೆ ನಾವು ದೇವ್ರ ವಿರುದ್ಧವಾಗಿ ಪಾಪ ಮಾಡ್ತೇವೋ, ಪಾಪಕ್ಕೆ ಕೊಡೋ ಸಂಬಳ ಮರಣ ಅಲ್ಲವೇ? ನಾವು ರಾಗಿ ಬಿತ್ತನೆ ಮಾಡಿದ್ರೆ ರಾಗಿ ಕೊಯ್ಬೇಕು. ಹಾಗೇನೆ ನಾವು ನಮ್ಮ ಶರೀರದಲ್ಲಿ ಕೆಟ್ಟವುಗಳನ್ನ ಬೀಡಿ ಕುಡಿಬಾರ್ದಂತ ಹೇಳಿದ್ರು ಬೀಡಿ ಕುಡಿತಾರೆ, ಸಿಗರೇಟ್ ಕುಡಿಬಾರ್ದಂದ್ರು ಸಿಗರೇಟ್ ಕುಡಿತಾರೆ. ಅದ್ರ ಮೇಲೇನೆ ಹಾಕಿ ಚಿತ್ರಣವನ್ನ ಇಟ್ಟಿದ್ದಾರೆ. ಕುಡಿಯಬಾರದು ಎಂಬುದಾಗಿ ಹೇಳಿದ್ರೆ ಕುಡಿತಾರೆ, ವ್ಯಭಿಚಾರ ಮಾಡಬಾರ್ದಂದ್ರೆ ವ್ಯಭಿಚಾರಕ್ಕೆ ಹೋಗ್ತಾರೆ. ನಾನಾ ತರವಾದಂತ ರೋಗಗಳನ್ನ ಅವರು ಹತ್ತಿಸ್ಕೊಳ್ತಾರೆ, ಕುಟುಂಬಕ್ಕೂ ಹತ್ತಿಸ್ತಾರೆ. ಎಂತ ವಿಪರ್ವಾಸದಲ್ಲಿ ಇದ್ದಾರೆ ನೋಡಿ. ಇನ್ನೂ ನಾನಾ ರೀತಿಯಾದಂಥ ಈ ಆಹಾರಗಳಿಂದ ನಾನಾ ರೀತಿಯಾದಂಥ ರೋಗಗಳು ನಾವು ನೋಡ್ತಾ ಇದ್ದೇವೆ. ಆದರೆ ನಿತ್ಯ ಜೀವ ಹೊಂದಲು ನಾವೇನು ಮಾಡಬೇಕು ಎಂಬುದಾಗಿ ನೋಡುವಾಗ ಪರಿಶುದ್ಧವಾದ ಬೈಬಲ್ ಗ್ರಂಥ ನಮಗೆ ತಿಳಿಸ್ತದೆ. ಯೇಸು ಕ್ರಿಸ್ತನೇ ಆ ನಿತ್ಯ ಜೀವಕ್ಕೆ ಮಾರ್ಗ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಅಂದ್ರೆ ಯೇಸು ಕ್ರಿಸ್ತನೇ ತೆತ್ತ ಬೆಲೆ ನಮ್ಮ ಪಾಪಗಳಿಗಾಗಿ. ಆದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ ರೋಮಪುರದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಹೌದು, ಯಾವಾಗ್ಲಾದ್ರೆ ಆದಾಮನಿಂದ ಹಿಡಿದು ಮಾನವ ಕುಲವು ದೇವ್ರ ವಿರುದ್ಧವಾಗಿ, ಅಂದ್ರೆ ದೇವರ ಮಾತನ್ನ ಅತಿಕ್ರಮಿಸಿದ್ರಿಂದ ಅವನು ಪಾಪಿ ಆದನು. ಆ ಪಾಪದಿಂದ ಮರಣ ಬಂತು. ಆ ಮರಣದಿಂದ ಪಾರಾಗಲು, ನಾವು ಪಾಪಿಗಳಾಗಿದ್ದಾಗಲೂ ನೇಮಿತವಾದ ಕಾಲದಲ್ಲಿ ಶಾಸ್ತ್ರದ ವಚನಗಳು ನೆರವೇರುವ ಹಾಗೆ ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿತ್ತು. ಆತನು ನಾವು ನೋಡ್ತೇವೆ, 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲ ಪೌಲನು ಹೇಳ್ತಾನೆ, ನಾನು ಸಹ ಅದನ್ನ ಕಲ್ತ್ಕೊಂಡಿದ್ದೆ. ಆ ಶಾಸ್ತ್ರ ವಚನಗಳನ್ನ ನೋಡುವಾಗ ಶಾಸ್ತ್ರದ ವಚನಗಳು ನೆರವೇರುವ ಹಾಗೆ ಆತನು ಈ ಲೋಕಕ್ಕೆ ಬಂದನು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನ ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನೆಂಬುದಾಗಿ 1ನೇ ಪೇತ್ರ 3:18 ನಾವು ನೋಡ್ತೇವೆ. ಹೌದು, ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ನೋಡಿ, ಇವತ್ತು ದೇವರು ಒಳ್ಳೆಯವರ ಮೇಲೂ ಸಹ ಕೆಟ್ಟವರ ಮೇಲೂ ಸಹ ಮಳೆಯನ್ನ ಕೊಡ್ತಾ ಇದ್ದಾನೆ. ಇವತ್ತು ನಾವು ನೋಡುವಾಗ ಈ ಲೋಕದಲ್ಲಿ ಯಾರು ಅತಿ ಹೆಚ್ಚು ಒಳ್ಳೆಯವರು ಎಂಬುದಾಗಿ ನೋಡಿದ್ರೆ ಬೂತ್ ಕನ್ನಡಿ ಹಾಕಿ ಹುಡುಕಿದ್ರು ಸಿಗೋದು ಕಷ್ಟ ಆಗಿದೆ. ಯಾಕಂದ್ರೆ ಎಲ್ಲರೂ ಒಂದ್ ರೀತಿ ಅಲ್ಲ ಒಂದ್ ರೀತಿ ಆ ಪಾಪವನ್ನ, ಆ ತಪ್ಪುಗಳನ್ನ, ಸುಳ್ಳುಗಳನ್ನ, ಕೆಟ್ಟ ಆಲೋಚನೆಗಳನ್ನ, ಆ ಕೋಪ, ಕ್ರೋಧ, ಮದ ಮಸ್ತರ್ಗಳನ್ನ ಮಾಡಿರುವುದುಂಟು. ಯಾರಾದ್ರೂ ನಿಮಗೊಂದು ಸವಾಲು ಎಸುತ್ತೇನೆ, ನಾನು ಹುಟ್ಟಂದಿನಿಂದ ಇದುವರೆಗೂ, ತಾಯಿ ಎತ್ತಂದಿನಿಂದ ಇದುವರೆಗೂ ನಾನು ಸುಳ್ಳೇ ಹೇಳಿಲ್ಲ ಅನ್ನೋರಿದ್ರೆ ದಯಮಾಡಿ ನೀವು ಸವಾಲಿಗೆ ಬರ್ಬೋದು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕವಿರುವ ಕೆರೆ ಎಂಬುದಾಗಿ. ಹೌದು ಪ್ರೇರೆ, ಆತನು ನಾವು ಪಾಪಿಗಳಾಗಿದ್ದಾಗಲೂ ಇನ್ನೂ ದೇವರು ನೋಡಿ, ಇನ್ನೂ ಈ ಮನುಷ್ಯನು ನನ್ನ ಕಡೆ ತಿರುಗುತ್ತಾನೆ, ಇನ್ನೂ ಈ ಮನುಷ್ಯನು ನನ್ನ ಸಾನ್ನಿಧ್ಯವನ್ನ ಬಯಸ್ತಾನೆ ಎಂಬುದಾಗಿ ಆಸೆಯಲ್ಲಿ ಆತನಿದ್ದಾನೆ. ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮಗಾಗಿ ಪ್ರಾಣವನ್ನ ಕೊಟ್ಟಿದ್ದಾನೆ. ನಮಗೆ ಒದಗಿದ ಕ್ಷಮಾಪಣೆ ಅದು ಯಾವುದರ ಮುಖಾಂತರ ಎಂಬುದಾಗಿ ನೋಡುವಾಗ ಅದು ದೇವರ ಕಡೆ ತಿರುಗಿ ನಂಬುವುದರ ಮುಖಾಂತರ. ನಮಗೆ ಕ್ಷಮಾಪಣೆ ಒದಗಬೇಕಾದ್ರೆ ಮೊಟ್ಟ ಮೊದಲಾಗಿ ನಾವು ದೇವರ ಕಡೆಗೆ ತಿರುಗಬೇಕು, ನಂಬಬೇಕು. ಅದೇನಂದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವು ಪ್ಲಸ್ ಸತ್ಯವು ಪ್ಲಸ್ ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರೋದಿಲ್ಲ. ಹಾಗಾದ್ರೆ
ಆತನು ಸತ್ಯವಾಗಿರ್ಬೇಕಾದ್ರೆ, ಜೀವವಾಗಿರ್ಬೇಕಾದ್ರೆ, ಮಾರ್ಗವಾಗಿರ್ಬೇಕಾದ್ರೆ ನಾವು ಆತನ ಕಡೆಗೆ ತಿರುಗಬೇಕಾಗಿದೆ. ಒಂದು ವೇಳೆ ನಾವು ತಪ್ಪಾದ ದಾರಿಯಲ್ಲಿ ಹೋದಾಗ ಅದು ನಮಗೆ ತಿಳಿದ್ರೆ ನಾನು ಹೋಗ್ತಾ ಇರುವಂಥ ತಪ್ಪು ದಾರಿ ಅಂತ ಅನ್ನುವಾಗ ನಾವು ತಕ್ಷಣವೇ ನಾವು ತಿರುಗ್ತೇವೆ, ಸರಿಯಾದ ದಾರಿಗೆ ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ. ಹಾಗಾದರೆ ಇಷ್ಟು ದಿನ ನಾವು ನಂಬಿದಂಥ ಮೂಢನಂಬಿಕೆಗಳಲ್ಲಿ ನಾವು ಇರುವುದಾದರೆ ನಿಜವಾಗಲೂ ನಾವು ನರಕದ ದಾರಿಯಲ್ಲಿದ್ದೇವೆ. ಇವತ್ತು ನೀನು ನರಕದ ದಾರಿಯಿಂದ ತಿರುಗಬೇಕಾದ್ರೆ ನೀನು ನಿನ್ನ ಹೃದಯವನ್ನು ತಿರುಗಬೇಕು. ಎರಡನೇದು, ನೀನು ನಂಬಿಕೆ ಇಡಬೇಕು. ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಲು ಅಪೇಕ್ಷಿಸುವಂಥವರು ಮಾನಸಾಂತರಪಟ್ಟು ಕ್ರಿಸ್ತನ ರಕ್ತದಿಂದ ವಿಮೋಚನೆ ಹೊಂದಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು. ಕ್ಷಮಾಪಣೆ ನಮಗೆ ಬರಬೇಕಂದ್ರೆ ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲದಾಗಿ ನಾವು ಮಾಡಬೇಕಾಗಿರುವಂಥದ್ದೇನೆಂದರೆ ಮಾನಸಾಂತರ ಪಡಬೇಕು. ದೇವರೇ, ನಾನು ತಿಳಿದೋ ತಿಳಿಯದ ರೀತಿಯಲ್ಲಿ ನಾನು ತಪ್ಪು ಮಾಡಿದ್ದೇನೆ, ನಿನಗಿರುದ್ಧವಾಗಿ, ಪರಲೋಕಕ್ಕಿರುದ್ಧವಾಗಿ ನನಗೆ ಗೊತ್ತಿರಲಿಲ್ಲ ಈ ಸತ್ಯತೆ. ದೇವರಿಗೆ ನಾನು ತಿಳಿದುಕೊಂಡಿದ್ದೇನೆ, ಪಾಪಿಯಾದ ನನ್ನನ್ನು ಕನ್ನಿಸು, ನಿನ್ನ ರಕ್ತದಿಂದ ನನ್ನ ಪಾಪವನ್ನು ಶುದ್ಧೀಕರಿಸು ಎಂಬುದಾಗಿ ನಾವು ಒಪ್ಪಿಕೊಳ್ಬೇಕು ಆಗುತ್ತೆ ಪ್ರೇರೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳಿಸುತ್ತೆ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನದಲ್ಲಿ, ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ. ಪಶ್ಚಾತ್ತಾಪಪಟ್ಟು ನಾವು ನಂಬಬೇಕು, ಯೇಸು ಮಾತ್ರ ಕರ್ತನು, ಯಜ್ಞದ ಕುರಿಯಾದಾತನು, ನನ್ನ ಬದಲಾಗಿ ಶಿಲುಬೆ ಮೇಲೆ ನನ್ನ ಪಾಪಕ್ಕೋಸ್ಕರ ಸತ್ತಾತನು ಎಂಬುದಾಗಿ. ಮತ್ತೆ ಸತ್ಯ ದೇವರು ನಿತ್ಯ ಜೀವದಾಯಕನು ಆತನು ಯಾವಾಗಲೂ ಅಷ್ಟೇ. ದೇವರ ವಾಗ್ದಾನಗಳು ಅದು ಏನಂದ್ರೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಏನೆಂಬುದಾಗಿ ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನಂಬುವವನು ನಿತ್ಯ ಜೀವ ಹೊಂದಿದ್ದಾನೆ. ಯೇಸು ಕ್ರಿಸ್ತರು ಆಹ್ವಾನ ನೀಡ್ತಾ ಇದ್ದಾರೆ. ಏನಂದ್ರೆ, ಒಂದು ನಿತ್ಯ ಜೀವ ನಿನಗೆ ಕೊಡ್ತಾರೆ. ಎರಡನೇದು, ನಿನಗೆ ಯಾವುದೇ ಅಪರಾಧ ನಿರ್ಣಯ ಇರೋದಿಲ್ಲ, ನಿನಗೆ ತೀರ್ಪು ಆಗುವುದಿಲ್ಲ. ಮೂರನೇದು, ನೀನು ಮರಣದಿಂದ ನಿತ್ಯದ ಜೀವದ ಕಡೆಗೆ ನೀನು ಸೇರುವವನಾಗಿರುತ್ತಿ. ಮೊದಲನೇದು ನಿನಗೆ ನಿತ್ಯ ಜೀವ, ಎರಡನೇದು ನಿನ್ನ ಮೇಲೆ ಯಾವುದೇ ಅಪರಾಧ ನಿರ್ಣಯ ಇರೋದಿಲ್ಲ, ಅಂದ್ರೆ ನಿನ್ನ ಮೇಲೆ ಯಾವುದೇ ತೀರ್ಪು ಇರೋದಿಲ್ಲ. ಮತ್ತೆ ಮರಣದಿಂದ ಜೀವದ ಕಡೆಗೆ ನಿನಗೆ ದೇವರು ನಡೆಸ್ತಾರೆ. ಅಂದ್ರೆ ನರಕದಿಂದ ನಿತ್ಯವಾದ ಪರಲೋಕದ ರಾಜ್ಯದೊಳಗೆ ನಿನ್ನನ್ನು ನಡೆಸುವನಾಗಿದ್ದಾನೆ. ಯಾವುದರ ಮುಖಾಂತರ ಅನ್ನುವಾಗ, ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನು ಸತ್ತಿದ್ದು ನಿಜ, ಉಣ್ಣಲ್ಪಟ್ಟಿದ್ದು ನಿಜ ಎಂಬ ಸಜೀವ ವಾಕ್ಯಗಳ ಪ್ರಕಾರ ನೀನು ನಂಬುವುದಾದರೆ ಈ ದಿನವೇ ನಿನಗೆ ರಕ್ಷಣೆ, ಈ ದಿನವೇ ನಿನಗೆ ಮೋಕ್ಷ. ನೀನು ಈ ಸತ್ಯತೆಯನ್ನು ಅರಿತು ಇದನ್ನು ನೀನು ಅಲಕ್ಷ್ಯ ಮಾಡಿದರೆ ನಿನಗಿಂತ ದುರಾದೃಷ್ಟಶಾಲಿ ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲ. ನೀವು ಅಂದ್ಕೊಳ್ಬೋದು, ಏನು ಇವರು ಭಯಪಡಿಸ್ತಾ ಇದ್ದಾರೆ. ಇಲ್ಲ ಪ್ರೇರೆ, ದೇವರ ವಾಕ್ಯದಲ್ಲಿರುವ ಸತ್ಯತೆಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಆದರೆ ಇವತ್ತು ಏನಾದರೂ ನಾವು ಪಡ್ಕೊಳ್ಬೇಕಾದ್ರೆ ಹಣ ಕೊಡಬೇಕಾಗುತ್ತೆ. ಆದರೆ ದೇವರು ನಿನ್ನಿಂದ ಹಣ ಕೇಳ್ತಾ ಇಲ್ಲ. ಏನಾದರೂ ಮನುಷ್ಯನನ್ನು ಮೆಚ್ಚಿಸಬೇಕಾದ್ರೆ ನಾವು ಕೆಲವು ತ್ಯಾಗಗಳನ್ನು ಮಾಡಬೇಕಾಗುತ್ತೆ. ಆದರೆ ದೇವರು ನಿನ್ನ ತ್ಯಾಗಗಳನ್ನು ಬಯಸ್ತಾ ಇಲ್ಲ. ಇವತ್ತೇನಾದರೂ ಮನುಷ್ಯನಿಂದ ಪಡ್ಕೊಳ್ಬೇಕಾದ್ರೆ ಅವನನ್ನು ಮೆಚ್ಚಿಸಬೇಕಾಗುತ್ತೆ. ಆದರೆ ದೇವರು ನಿನ್ನ ಮೆಚ್ಚುಗೆಯನ್ನು ಬಯಸ್ತಾ ಇಲ್ಲ. ಆದರೆ ಆತನು ಬಯಸ್ತಾ ಇರುವಂಥದ್ದು ನಿನ್ನನ್ನೇ ಮಾತ್ರ. ನೀನು ಮಾತ್ರ ಬೇಕು ದೇವರಿಗೆ, ನಿನ್ನದು ಯಾವುದೂ ಆತನಿಗೆ ಬೇಕಾಗಿಲ್ಲ. ಯಾಕಂದ್ರೆ ಅವೆಲ್ಲವುಗಳನ್ನು ದೇವರು ಮಾನವ ಕುಲಕ್ಕೆ ನನಗೆ ನಿನಗೆ ಕೊಟ್ಟಿದ್ದಾರೆ. ನಾನು ಸುಖವಾಗಿ ಬಾಳ್ಬೇಕೆಂಬುದಾಗಿ ದೇವರು ನಿನ್ನನ್ನು ಉಂಟು ಮಾಡಿದ್ದಾರೆ. ಆದರೆ ಆ ಸುಖದಿಂದ ನಾವು, ಆ ಒಂದು ಸಂತೋಷದಿಂದ, ಆ ಸಮಾಧಾನದಿಂದ ನಮಗೆ ನಾವೇ ನಮ್ಮ ಕೈಯಾರ ಹಾಳು ಮಾಡಿಕೊಂಡಿದ್ದೇವೆ ದೇವರ ಪ್ರೀತಿಯನ್ನ, ದೇವರ ಆಶೀರ್ವಾದಗಳನ್ನ. ಮತ್ತೆ ನೀನು ಪಡಿಬೇಕಾ? ಮತ್ತೆ ನೀನು ಆ ಒಂದು ಸಂತೋಷ, ಸಮಾಧಾನ ನೀನು ಪಡೆಯಬೇಕಾದ್ರೆ ಕೃಪೆಯ ಸುವಾರ್ತೆಯನ್ನು ನೀನು ನಂಬಬೇಕು. ಆ ಕೃಪೆಯ ಸುವಾರ್ತೆಯೇ ಯೇಸು ಕ್ರಿಸ್ತರು
ನಮ್ಮ ಬದಲಾಗಿ ಯಜ್ಞದ ಕುರಿಯಾಗಿ ಶಿಲುಬೆ ಮೇಲೆ ನನಗಾಗಿ ಸತ್ತಿದ್ದಾರೆಂಬ ವಾಸ್ತವ ಸತ್ಯತೆಯನ್ನು ನಿನ್ನ ಹೃದಯದಲ್ಲಿ ನೀನು ಅದನ್ನು ನಂಬಬೇಕು, ಬಾಯಿಂದ ಅರಿಕೆ ಮಾಡಬೇಕು. ಅದುವೇ ದೇವ್ರು ಕೇಳ್ತಾ ಇರುವಂಥದ್ದು. ದೇವ್ರಿಗೆ ಯಾವುದೇ ಚಿನ್ನ ಬೆಳ್ಳಿ ನಾಣ್ಯಗಳು ಬೇಕಾಗಿಲ್ಲ, ನಿನ್ನ ಕುರಿ ಓತಗಳು ಬೇಕಾಗಿಲ್ಲ. ದೇವರಿಗೆ ಜಜ್ಜಿದ ಹೃದಯ ಬೇಕು, ಮುರಿದ ಮನಸ್ಸಿನಿಂದ ಯಾರಾದರೆ ಆತನ ಕಡೆಗೆ ತಿರುಗಿ ಆತನನ್ನು ನಂಬುತ್ತಾರೋ ಅವರಿಗೆ ದೇವರು ಹೇಳ್ತಾ ಇದ್ದಾರೆ, ಎಲೆ ಕಷ್ಟಪಡುವರೆ ಹೊತ್ತುವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ, ನನ್ನ ನಗುವು ಹಗುರವಾದದ್ದು ಎಂಬುದಾಗಿ. ಹೌದು ಪ್ರೇರೆ, ಪಾಪದಲ್ಲಿ ಪ್ರಯಾಸಪಟ್ಟು ಭಾರವನ್ನು ಹೊತ್ತಂಥವರೇ, ಹೌದು ನಿನ್ನ ಪಾಪಗಳಿಂದ ನಿನ್ನ ಮನಸ್ಸಾಕ್ಷಿ ಸುಚ್ಚುತ್ತಾ ಇದೆ. ಹೌದು ನಾನು ತಪ್ಪು ಮಾಡಿದ್ದೇನೆ ಎನ್ನುವಂತ ಆ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚುತ್ತಾ ಇದೆ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಪಾಪಗಳು ಕೆಂಪಾಗಿದ್ರು ನಿಮಗೆ ಬೆಳಿಗ್ಗೆ ಮಾಡ್ತೇನೆ, ಬಾ ನನ್ನ ಬಳಿಗೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ. ಅನೇಕ ಯೌವನಸ್ಥರೇ, ನೀವು ವ್ಯಸನಗಳಿಗೆ, ದುಷ್ಟ ಕುಡುಕತನಕ್ಕೆ ಮತ್ತೆ ಈ ಒಂದು ಮಾದಕ ವಸ್ತುಗಳಿಗೆ ನೀವು ಒಳಗಾಗಿರುವ ಯೌವನಸ್ಥರೇ, ನಿಮಗೆ ಸಮಾಧಾನವಿಲ್ಲ. ಯೇಸು ಕ್ರಿಸ್ತರು ಕರೀತಾ ಇದ್ದಾರೆ, ನಾನೇ ಶಾಂತಿದಾಯಕನಾದ ದೇವರು, ನನ್ನ ಬಳಿಗೆ ಬರೋರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ. ನಿನ್ನ ತಂದೆ ತಾಯಿ ನಿನ್ನನ್ನು ತಳ್ಳಿ ಬಿಟ್ಟಿದ್ದಾರೇನೋ, ಆದರೆ ಯೇಸು ಹೇಳ್ತಾ ಇದ್ದಾರೆ, ನಾನು ನಿನಗಾಗಿ ಪ್ರಾಣ ಕೊಟ್ಟಿದ್ದೇನೆ, ನಿನಗೋಸ್ಕರ ರಕ್ತ ಸುರಿಸಿದ್ದೇನೆ, ನನ್ನ ಬಳಿಗೆ ಬಾ, ನನ್ನ ಬಳಿಗೆ ಬಾ, ನಾನು ನಿನ್ಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ನೀನು ರೋಗದ ಮಂಚದಲ್ಲಿದ್ದೀಯೇನೋ, ಆ ರೋಗಕ್ಕೆ ಕಾರಣ ನೀನೇ ಆಗಿದ್ದೇನೋ, ನಿನ್ನ ಪಾಪಗಳನ್ನ ಒಪ್ಪಿಕೊಂಡು ದೇವರ ಹತ್ರ ಕೇಳು, ಪಾಪಿಯಾದ ನನ್ನನ್ನು ಕರುಣಿಸು, ನನ್ನ ರೋಗದಿಂದ ನನ್ನನ್ನು ಬಿಡುಗಡೆಗೊಳಿಸು ಎಂಬುದಾಗಿ. ನೀನು ರೋಗಕ್ಕೋಸ್ಕರ ದೇವರ ಬಳಿ ಬರಬೇಡ, ನಿನ್ನ ಹಣಕ್ಕೋಸ್ಕರ ದೇವ್ರಿಗೋಸ್ಕರ ಬರಬೇಡ, ಒಳ್ಳೆತನಕ್ಕೋಸ್ಕರ ದೇವರ ಬಳಿಗೆ ಬರಬೇಡ, ನಿನ್ನ ಆತ್ಮರಕ್ಷಣೆಗೋಸ್ಕರ ದೇವರ ಬಳಿಗೆ ಬಾ. ನಿನ್ನ ಆತ್ಮರಕ್ಷಣೆ ಹೊತ್ತಿಗೆ ದೇವರು ನೀನು ಬಯಸಿದ್ದನ್ನೆಲ್ಲ ದೇವರು ಕೊಡ್ತಾರೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದರೆ, ಆತನ ಹೆಸರನ್ನು ನಂಬಿಕೆ ಇಟ್ಟರೋ ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆತನ ನಾಮದಲ್ಲಿ ಯಾರು ನಂಬಿಕೆ ಇಟ್ಟು ಆತನ ಅಂಗೀಕರಿಸ್ತಾರೋ ನಾವು ದೇವರ ಮಕ್ಕಳಾಗಿದ್ದೇವೆ. ಯಾವ ಮಾಟ ಮಂತ್ರಗಳಿಗೆ ಭಯಪಡೋ ಅವಶ್ಯಕತೆ ಇಲ್ಲ, ಯಾವ ದೆವ್ವಗಳಿಗೂ ಭಯಪಡೋ ಅವಶ್ಯಕತೆ, ಯಾವ ದುಷ್ಟಿಯ ಕಣ್ಣಿಗಳಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಯೇಸು ಅನ್ನುವಾಗ ಆತನು ಅಭಿಷಕ್ತನು, ನನ್ನನ್ನು ನಿನ್ನನ್ನು ಸಹ ಆತನು ಅಭಿಷೇಕಿಸಿದ್ದಾನೆ. ಈ ಸತ್ಯ ಸುವಾರ್ತೆಯನ್ನು ಹೃದಯದಲ್ಲಿ ಸ್ವೀಕರಿಸಿ, ನಾನು ಪಾಪಿ, ನನ್ನನ್ನು ಕರುಣಿಸು, ನಿನ್ನ ರಕ್ತದಿಂದ ನಾನು ಶುದ್ಧೀಕರಿಸು, ನಾನು ಪಾಪಿ ಎಂಬುದಾಗಿ ಒಪ್ಕೊಂಡಿದ್ದೇನೆ, ನೀನು ಮಾತ್ರ ಕರ್ತನು ಎಂಬುದಾಗಿ ಯಾರೆಲ್ಲ ಅಡಕೆ ಮಾಡ್ತಾರೋ ದೇವರವರನ್ನು ಆಶೀರ್ವದಿಸ್ತಾರೆ.